ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಸಾಂಗ್ ಅಂಡ್ ಡ್ರಾಮಾ ಡಿವಿಷನ್ನ ಉಪನಿರ್ದೇಶಕರು ಹಾಗೂ ಸೆನ್ಸಾರ್ ಬೋರ್ಡ್ನ ಪ್ರಾದೇಶಿಕ ಮುಖ್ಯಸ್ಥರಾಗಿದ್ದ ಹೂಗೊಪ್ಪಲು ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಮೊದಲನೆಯ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ಬುಟ್ಟಿಯ ಈ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆಗಿದ್ದಾರೆ ಹೂಗೊಪ್ಪಲು ಕೃಷ್ಣಮೂರ್ತಿ ಅವರು. ಬಹುಶಃ ನಮ್ಮೆಲ್ಲ ಕೇಳುಗರಿಗೆ ಯಾರಿವರು ಹೂಗೊಪ್ಪಲು ಕೃಷ್ಣಮೂರ್ತಿ ಹೆಸರೇ ನಮಗೆ ಬಹಳ ಒಂಥರ ಹಿತವಾಗಿ ಅನಿಸುತ್ತೆ. ಅಂಥ ನಿವೃತ್ತ ವ್ಯಕ್ತಿ, ಆಕಾಶವಾಣಿಯ ಜೊತೆಗೆ ಸಂಬಂಧಿಸಿದಂತಹ, ಆಕಾಶವಾಣಿಯಲ್ಲಿ ಕೆಲಸ ಮಾಡಿದಂತಹ, ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನಲ್ಲಿ ಕೆಲಸ ಮಾಡಿದಂತಹ ಮತ್ತು ಸೆನ್ಸಾರ್ ಬೋರ್ಡಿನ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದಂತಹ ಹೂಗೊಪ್ಪಲು ಕೃಷ್ಣಮೂರ್ತಿ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಈ ಹೂಗೊಪ್ಪಲು ಅಂತನೋ ಹೆಸರು ಬಹಳ ಚೆಂದ ಇದೆಯಲ್ಲ ಸರ್, ನಮಗೆ ಬಹಳ ಖುಷಿ ಆಯಿತು. ಅದು ಸಾಗರದ ತಾಲೂಕಿನಲ್ಲಿ ಒಂದು ಸಣ್ಣ ಪುಟ್ಟ ಗ್ರಾಮ, ಅಂದ್ರೆ ಮೂರೇ ಮನೆ ಇರೋದು ನಮ್ಮೂರಲ್ಲಿ. ಮಲೆನಾಡಲ್ಲಿ ಗೊತ್ತಲ್ಲ ನಿಮಗೆ, ಹೌದು, ಬಹಳ ಸಣ್ಣ ಸಣ್ಣ ಹೌದೌದೌದು ಊರುಗಳು. ಅದು ಒಂದು ಕೊನೆಯ ಮನೆ ಇತ್ತಂದ್ರೆ ಕೊನೆ ಮನೆ ಗೌಡ್ರು ಮಲೆನಾಡಿನೆಲ್ಲ ಓಡಾಡಿದಾಗ ಅಲ್ಲಿ ಓಡಾಡಿದವರಿಗೆ ಆ ಒಂದು ಊರಿನ ಹೆಸರಿನ ಹಿನ್ನೆಲೆ ಅದು ಹೇಗೆ ಇರ್ತದೆ ಅಂತ ಅನ್ನೋದನ್ನು ತಿಳ್ಕೊಳ್ತಾರೆ ಎಲ್ಲರೂ. ಸರ್, ಈಗ ಅಂಥ ಒಂದು ಸಣ್ಣ ಹಳ್ಳಿಯಿಂದ ಇಂಥ ದೊಡ್ಡ ವಿಶಾಲವಾಗಿ ಹೆಮ್ಮರವಾಗಿರುವಂಥ ಆಕಾಶವಾಣಿ 90ನೇ ವರ್ಷದ ಒಂದು ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ನೀವು ಆವಾಗ ಎಲ್ಲೋ ಆಕಾಶವಾಣಿ ಒಂದು ನಂಟು ಶುರುವಾಯಿತು. ಹೆಂಗೆ ಸರ್ ಆಕಾಶವಾಣಿಗೆ ಬಂದಿದ್ದು ನೀವು? ನಾನು ಆಕಾಶವಾಣಿಗೆ ಬಂದಿದ್ದು ಅಲ್ಲಿ ನಮ್ಮ ಊರಿನಲ್ಲಿ ನಮ್ಮ ತಂದೆ ಒಂದು ಆ ಕಾಲದಲ್ಲಿ ಅದು ಯಾವುದೋ ಒಂದು ಇಷ್ಟೊಪ್ಪ ದೊಡ್ಡ ಸೆಲ್ ಯೂಸ್ ಮಾಡ್ತಾ ಇರೋ ಒಂದು ರೇಡಿಯೋ ತೊಗೊಂಬಂದಿದ್ರು. ಅದ್ರಲ್ಲಿ ಪ್ರೋಗ್ರಾಮ್ ಕೇಳೋದು ಅಂದ್ರೆ ನಮಗೆ ಬಹಳ, ಅವಾಗ ನಾವು ಡಾಕ್ಟರ್ H.K. ರಂಗನಾಥ್ ಎಲ್ಲ ಗೊತ್ತು, ಅಂಥವ್ರ ಕಾರ್ಯಕ್ರಮಗಳನ್ನೆಲ್ಲ ಕೇಳಿ ಬೆಳೆದ್ವಿ. ರೇಡಿಯೋನೇ ನಾವು ಬಂದ್ಬಿಟ್ಟು ಹಗಲು ರಾತ್ರಿ ರೇಡಿಯೋ ಕೇಳೋದು, ಪುರ್ಸೊತ್ತಿದ್ದವಾಗೆಲ್ಲ ರೇಡಿಯೋ ಕೇಳೋದು. ಹೌದೌದು, ಅದು ಆ ಕಾಲದಲ್ಲಿ ಸಿನಿಮಾ ನೋಡೋದಂದ್ರೆ ಅಯ್ಯೋ ಸಿನಿಮಾ ಅಂದ್ರೆ ಆ ಪೇಟೆಗೆ ಹೋಗ್ಬೇಕಪ್ಪ ಅಂತಿತ್ತು. ಆದರೆ ರೇಡಿಯೋ ಮಾತ್ರನೇ ಇರಲಿಲ್ಲ ನಮ್ದು ಅಷ್ಟೆಲ್ಲ. ಬೇರೆ ಬೇರೆ ಕಾರಣದಿಂದಾಗಿ, ಇವನ್ ಆರ್ಥಿಕ ಕಾರಣದಿಂದನೂ ನಾವು ಸಿನಿಮಾಕ್ಕೆಲ್ಲ ಹೋಗ್ತಿರ್ಲಿಲ್ಲ. 15 ಕಿಲೋಮೀಟರ್ ಎಲ್ಲ ಹೋಗ್ಬೇಕಾಗಿತ್ತು, ಅಷ್ಟೆಲ್ಲ ಹೋಗ್ಬೇಕಾಗ್ತಿರ್ಲಿಲ್ಲ. ರೇಡಿಯೋ ಯಾವತ್ತೂ ಎಲ್ಲರ ಮನೆಗೆ ಇದ್ದಂಥದ್ದು, ಅದು ಅಪರೂಪವಾಗಿ ಕೆಲವರ ಮನೆಯಲ್ಲಿ ಮಾತ್ರ. ಅದರಲ್ಲಿ ನಿಮ್ಮ ಮನೆಗಿತ್ತು, ನಮ್ಮ ಮನೆ ಒಳಗಿತ್ತು. ಆಮೇಲೆ ನಾನು ಸಾಗರದ ಕಾಲೇಜ್ನಲ್ಲಿ ಡಿಗ್ರಿ ಮಾಡಿದೆ. ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ದೊಡ್ಡ ದೊಡ್ಡ ಹೆಸರುಗಳು ಅಲ್ಲಿ. ಹೌದೌದು, ಗೋಪಾಲಕೃಷ್ಣ ಅಡಿಗರು ಪ್ರಿನ್ಸಿಪಾಲ್ ಆಗಿದ್ದು, ಕುಂಬಾರರು ನಮಗೆ ಕನ್ನಡ ಮೇಸ್ಟರ್ ಆಗಿದ್ದು. ಹೀಗೆ ದೊಡ್ಡ ಗೋವಿಂದರಾವ್, G.K. ಗೋವಿಂದರಾವ್ ಅಂತ ಅವರು ಇಂಗ್ಲಿಷ್ ಮೇಸ್ಟರ್ ಆಗಿದ್ದು. ಹೀಗೆ ದೊಡ್ಡ ದೊಡ್ಡ ಹೆಸರು ಇತ್ತು. ಅವರೆಲ್ಲ ನಮಗೆ ಈ ಸಾಹಿತ್ಯ ಇದು ಬಗ್ಗೆ, ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಿದ್ರು. ನಮಗೆಲ್ಲ ಪೂರ್ತಿ ಸಾಹಿತ್ಯದ ಕಡೆ ನಮಗೆ ಒಲವಿತ್ತು. ಸರ್, ಹೂಗೊಪ್ಪಲು ಕೃಷ್ಣಮೂರ್ತಿ ಅವರೇ, ತಾವು ಹೇಳಿದ್ರಲ್ಲ, ಈಗ ಸಾಹಿತ್ಯದ ಒಲವು ಇದ್ದವರು ಅದು ಹೇಗೋ ಆಕಾಶವಾಣಿ ಕೂಡ ಬಂದ್ಬಿಡ್ತಾರೆ ಅಂದಂಗೆ ಆಗತ್ತೆ ಈಗ. ಹೌದು, ನಮಗೆ ಅದು ಆವಾಗಲೇ ಒಂಥರ ಈ ಆಕಾಶವಾಣಿ ಬಗ್ಗೆ ಒಂದು ನಮಗೆ ಬಹಳ ಆಕರ್ಷಣೆ ಇತ್ತು. ಹೌದು, ಡಿಗ್ರಿ ಮಾಡಿದೆ ಸಾಗರ ಕಾಲೇಜ್ನಲ್ಲಿ. ಆಮೇಲೆ ನಾನು PNT ಒಳಗೆ ಕೆಲಸ ತಗೊಂಡು ಬಂದೆ ಇಲ್ಲಿಗೆ ಬೆಂಗಳೂರಿಗೆ. ಟೆಲಿಗ್ರಾಫ್ ಆಫೀಸಲ್ಲಿ ಬಂದೆ. ಟೆಲಿಗ್ರಾಫಿಸ್ಟ್ ಅಂತ ನಾನು ಇಲ್ಲಿ ಬಂದೆ, ಬೆಂಗಳೂರಿಗೆ ಬಂದೆ. ಗುಡ್. ನಮಗೆ ಎಲ್ಲರೂ ಬೇರೆ ಬೇರೆ ಕಡೆ ಹೋದ್ರು, ಊರು ತಮ್ಮ ಊರ ಕಡೆ ಹೋದ್ರು. ನಾನು ಎಲ್ಲಿಗೂ ಕೇಳಲಿಲ್ಲ. ನಾ ಬೇಕಾದ್ರೆ ಶಿವಮೊಗ್ಗ ಕೇಳಿದ್ರೆ ಸಿಕ್ತಿತ್ತು, ಏನೋ ಗೊತ್ತಿಲ್ಲ ನನಗೆ. ನನ್ನ ಬೆಂಗಳೂರಲ್ಲೇ ಇಟ್ಬಿಟ್ರು ಅವರು. ಆಯ್ತು, ಬೆಂಗಳೂರು ಸೆಂಟ್ರಲ್ ಟೆಲಿಗ್ರಾಫ್ ಆಫೀಸ್, ಇಲ್ಲೇ ಆಕಾಶವಾಣಿಯ ಸರಿ ಆಯ್ತು ಬಿಡಿ. ಹಂಗಾರೆ ಹತ್ತಿರದಲ್ಲಿ ಇಲ್ಲಿ ಆಫೀಸಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಬೋರ್ ಆಗ್ತಾ ಇತ್ತು, ಏನು ಅದೊಂಥರ ಮೆಕ್ಯಾನಿಕಲ್ ಕೆಲಸ, ಅದರಿಂದ ತಪ್ಪಿಸ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾನೆ ಇದ್ದೆ. ಏನೇನೋ ಕೋರ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅಲ್ಲಿ ನಮಗೆ ಒಂದು ಅನುಕೂಲ ಏನಿತ್ತು ಟೆಲಿಗ್ರಾಫ್ ಆಫೀಸಲ್ಲಿ ಅಂದರೆ ಶಿಫ್ಟ್ ಡ್ಯೂಟಿ ಇತ್ತು. ಹಗಲು ರಾತ್ರಿ ಎಲ್ಲ ಯಾವಾಗ ಬೇಕಾದ್ರೂ ಡ್ಯೂಟಿ ಮಾಡ್ಬೋದಿತ್ತು. ಅದನ್ನು ನಾನು ನೈಟ್ ಡ್ಯೂಟಿ ಮಾಡಿಕೊಂಡು, ಬೇರೆ ಬೇರೆ ಡ್ಯೂಟಿ ಮಾಡಿಕೊಂಡು ಬೆಂಗಳೂರು ಯೂನಿವರ್ಸಿಟಿ ಒಳಗೆ ಅವಾಗ ಡಾಕ್ಟರ್ H. ನರಸಿಂಹಯ್ಯ ವೈಸ್ ಚಾನ್ಸಲರ್ ಶುರು ಮಾಡಿದ್ರು. ಬೇರೆ 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 ಕೋರ್ಸ್ ಎಲ್ಲ, BBM ಅದು ಇದು ಅಂತ ಡಿಪ್ಲೊಮೊಗಳನ್ನ ಎಲ್ಲ ಮಾಡಿದರು. ಡ್ರಾಮಾ ಡಿಪ್ಲೊಮೋನು ಮಾಡಿದರು. ನಾ ಎಲ್ಲದಕ್ಕೂ ಹಾಕಿದೆ, ಏನೇನು ಹಾಕ್ಬೋದು ಅದಕ್ಕೆ ಯಾವುದ್ರಲ್ಲೂ ಸಿಗಲಿಲ್ಲ. ಡ್ರಾಮಾ ಡಿಪ್ಲೊಮೋಕ್ಕೆ ನನಗೆ
ಪ್ರವೇಶ ಸಿಕ್ತು. ಓ ಹಂಗೆ ಅಂದ್ರೆ ನೀವು ಆಕ್ಚುಲಿ ಡ್ರಾಮಾ ಕಡೆಗಿನ ಒಲವಕ್ಕಿಂತ ಪ್ರವೇಶ ಸಿಕ್ತು. ನನಗೆ ಅಲ್ಲಿ 25 ವರ್ಷ ಅಷ್ಟೈತಿಗೆ, ನಾನು ಸುಮಾರು 23-24 ಆಗಿ ಹೋಗಿದೆ ಆಗಿತ್ತು. ಅಲ್ಲಿವರೆಗೆ ನಾನು ಆ ಸ್ಟೇಜ್ ಹತ್ತು ಗೊತ್ತಿಲ್ಲ ನನಗೆ. ಓ ಹಂಗು ಸೀದಾ ನಾನು ಡ್ರಾಮಾ ಸ್ಟೂಡೆಂಟ್ ಆಗಿ ಅಲ್ಲಿ ಸೇರಿದೆ. ಅದರಿಂದನೇ ನನಗೆ ಒಂದು ದೀಕ್ಷೆ ಬಂದ್ಬಿಡ್ತು, ರಂಗಭೂಮಿಯ ದೀಕ್ಷೆ ತಗೊಂಡಂಗಾಯ್ತು ನನಗೆ. ಒಂದು ನಮ್ಮಲ್ಲಿ ಇದ್ದಂತಹ ಪ್ರತಿಭೆ ಮೂಲಕವಾಗಿ ಅವಕಾಶ ಸಿಗಬಹುದು, ಅಥವಾ ಅಲ್ಲಿ ಹೋದ್ಮೇಲೆ ಅನುಭವ ಮಾಡಿಕೊಂಡು ಗಳಿಸ್ಕೊಂಡು ನಾವು ಆ ರಂಗದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಅಥವಾ ಆ ರಂಗದಲ್ಲಿ ಅನುಭವ ಪಡಿತೀವಿ. ಹೌದು. ನನಗೆ ಅಲ್ಲಿ ಸೇರಿದ ತಕ್ಷಣ ನನಗೆ ನಾನು ಎಂದಾದ್ರೂ ಒಂದು ದಿವಸ ಆಕಾಶವಾಣಿ ಸೇರ್ಬೋದು ಅನ್ನೋ ಒಂದು ಏನೋ ಒಂದು ಇತ್ತು ನನಗೆ, ಸೂಚನೆ ಇತ್ತು. ಡ್ರಾಮಾ ಡಿಪ್ಲೊಮಾ ಮಾಡ್ತೀನಿ, ಡಿಗ್ರಿ ಇದ್ರೆ ನಾನು ಇಲ್ಲಿ ಸೇರ್ಬೋದು ಅನ್ನೋ ಒಂದು ದೂರದ ಆಲೋಚನೆ ಇತ್ತು ಆವಾಗ್ಲೇನೆ. ಬಹಳ ಸಂತೋಷ ಆಗತ್ತೆ. ಈಗ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ ಡೆಪ್ಟಿ ಡೈರೆಕ್ಟರ್ ಆಗಿ ನೀವು ಕೆಲಸ ಮಾಡಿದಿರಿ. ಆದರೆ ಡ್ರಾಮಾ ಅಂತ ಅನ್ನೋದು ಆಕಾಶವಾಣಿಯಲ್ಲಿ ಯಾವತ್ತೂ ನಿರಂತರವಾಗಿ ಕೇಳ್ತಾ ಬಂದಿದ್ದು ಆ ಕಾಲದಿಂದಲೂ ಕೂಡ. ಈಗ ಹೊರಗಡೆ ವೇದಿಕೆಯಲ್ಲಿ ಡ್ರಾಮಾ ಮಾಡೋದು ಬೇರೆ, ಆದರೆ ರೇಡಿಯೋ ಡ್ರಾಮಾದ್ದೇ ಒಂದು ದೊಡ್ಡ ವಿಭಾಗನೇ. ಹೌದು. ಅದು ಜನರಿಗೂ ಕೂಡ ತುಂಬ ಪ್ರಭಾವ ಮಾಡಿದಂತಹ ಮಾಧ್ಯಮ. ಅಂದರೆ ಈ ರೇಡಿಯೋ ಮಾಧ್ಯಮದ ಮೂಲಕವಾಗಿ ಡ್ರಾಮಾ ತುಂಬ ಪ್ರಭಾವ ಮಾಡಿದೆ, ಅನೇಕರನ್ನ ಬೆಳೆಸಿದೆ, ಅನೇಕ ಕಲಾವಿದರನ್ನು ಚಿತ್ರರಂಗಕ್ಕೂ ಕೂಡ ಕರ್ಕೊಂಡು ಬಂದಿದೆ ಅದಂತ ಹೇಳ್ಬೋದು. ಈಗ ನಮ್ಮ ಆಕಾಶವಾಣಿಯ ಡ್ರಾಮಾಗಳು, ಈಗ ನೀವು ಡ್ರಾಮಾ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ಗೆ ಸೇರೋದಕ್ಕಿಂತ ಮುಂಚೆ ತಾವು ಡ್ರಾಮಾ ಕೋರ್ಸನ್ನು ಮಾಡಿದ್ರಲ್ಲ, ರೇಡಿಯೋ ನಾಟಕಗಳನ್ನು ಕೇಳ್ತಿದ್ರಾ ಅಥವಾ ಕೇಳಿಸ್ತಿದ್ರಾ ಅಲ್ಲಿ? ಖಂಡಿತ ರೇಡಿಯೋ ನಾಟಕ ಬಹಳ ಕೇಳ್ತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಡ್ರಾಮಾ ಡಿಪ್ಲೊಮಾ ಮಾಡ್ತಾ ಇದ್ದಾಗ ನನಗೆ ಡಾಕ್ಟರ್ ರಂಗನಾಥೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಇಲ್ಲಿ ಅವರು ಆಕಾಶವಾಣಿಯಲ್ಲಿ ಇದ್ರು, ದೊಡ್ಡ ಹೆಸರು. ಹೌದು ದಿಗ್ಗಜರು ಅವರು ಡಾಕ್ಟರ್ ವಸಂತ್ ಕೌಲಿ ಅಲ್ಲಿ ನಮಗೆ ಪಾಠ ಮಾಡ್ತಾ ಇದ್ರು. ಮತ್ತೆ ನಿನ್ನ ನಾಟಕದ ರೂವಾರಿ ಅವರು. ಸೊ ಹಾಗೆ ಆಕಾಶವಾಣಿ ಇವರು ಈ ಮಾಲತಿ ಶರ್ಮಾ ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ ಆಗಿದ್ರು ಅಂತ ಹೇಳ್ಬೋದು. ಹೀಗೆ ಯಾವಾಗಲೂ ನಮ್ಗೆ ಆಕಾಶವಾಣಿ ಜೊತೆ ಸಂಪರ್ಕ ಇತ್ತು. ಜೊತೆಗೆ ನಾನು ಡಿಪ್ಲೊಮಾ ಮುಗಿಸಿದೆ. ಡಿಪ್ಲೊಮಾ ಮಾಡಿಸೋತ್ತಿಗೇನೆ ನಮಗೆ ಈಗ ಹೈದರಾಬಾದ್ನಲ್ಲಿ ಆವಾಗ ದೂರದರ್ಶನ ಇರಲೇ ಇಲ್ಲ ಬೆಂಗಳೂರಿನಲ್ಲಿ. ಹೈದರಾಬಾದ್ ದೂರದರ್ಶನದವರು ಕನ್ನಡ ಕಾರ್ಯಕ್ರಮಗಳನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಗುಲ್ಬರ್ಗಾದಿಂದ ಟೆಲಿಕಾಸ್ಟ್ ಮಾಡಿ. ಹೌದು. ಅದಕ್ಕೆ ನಮಗೊಂದಷ್ಟು ಜನ ಆಗ್ಬಿಟ್ಟು ಡ್ರಾಮಾ ಡಿಪಾರ್ಟ್ಮೆಂಟ್ ಹುಡುಗರುಗಳನ್ನ ಅವರು ಆಡಿಷನ್ ಮಾಡಿಕೊಂಡು ನಮಗೆ ರೆಗ್ಯುಲರ್ ಆಗಿ ಒಂದು 2 ತಿಂಗಳಿಗೆ ಒಂದೊಂದ್ಸರಿ ನಮ್ಮನ್ನು ಕರಿತಿದ್ರು. ಕರೆದು ಕಾಂಪೇರಿಂಗು ಈ ಥರ ಎಲ್ಲ ಮಾಡಿಸಿ ಕಾಂಪೇರಿಂಗ್ ಮಾಡ್ತಿದ್ವಿ, ಮಾಡೋದಕ್ಕೆ ಅಲ್ಲಿಗೆ ಹೋಗ್ತಿದ್ವಿ. ಹಾಗೆ ಒಂದು ಹಿನ್ನೆಲೆ ನನಗೆ ಇತ್ತು. ಇಲ್ಲಿಗೂ ರೇಡಿಯೋ ಡ್ರಾಮಾಕ್ಕೆ ನಾನು ಅಪ್ಲೈ ಮಾಡಿದ್ದೆ ವಾಯ್ಸ್ ಟೆಸ್ಟಿಗೆ. ಇನ್ನು ಬರಲಿಲ್ಲ. ಬಹಳ ಜನ ಅಪ್ಲೈ ಮಾಡಿರ್ತಾರೆ. ಆಮೇಲೆ ನನಗೆ ಇದಾದ ತಕ್ಷಣ ನಾನು ಇದಕ್ಕೆ ಅಪ್ಲೈ ಮಾಡಿದೆ UPSC ಇಂದ ಫೆಕ್ಸ್ ಪೋಸ್ಟಿಗೆ. ಓಕೆ. ಅದಕ್ಕಿಂತ ಮೊದಲು ಪ್ರೋಗ್ರಾಮ್ ಅಸಿಸ್ಟೆಂಟ್ ಪೋಸ್ಟಿಗೆ ಭದ್ರಾವತಿಗೂ ಅಪ್ಲೈ ಮಾಡಿದ್ದೆ. ಅದ್ರದ್ದು ಇನ್ನೂ ಇಂಟರ್ವ್ಯೂ ಬರಲಿಲ್ಲ. ಬಟ್ ಇದು ನನಗೆ ಬಂತು ಇಂಟರ್ವ್ಯೂ. ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಇಂಟರ್ವ್ಯೂ ಬಂತು. ಪಾಸು ಆಗೋಯ್ತು. ನನಗೆ ಮೈಸೂರಿನಲ್ಲಿ ಅಪಾಯಿಂಟ್ಮೆಂಟ್ ಆಗೋಯ್ತು. ವೆರಿ ಗುಡ್. ಸೊ ಈಗ ನಿಮಗೆ ಅಲ್ಲಿ ಒಂದು ಹಂತಕ್ಕೆ ಆಕಾಶವಾಣಿ ಮೊದಲ ಪ್ರವೇಶ. ಹೌದು, ಡ್ರಾಮಾ ಫೆಕ್ಸ್ ಆಗಿ ನಾನು ಅಪಾಯಿಂಟ್ ಆದ. ಬೇಕಾದ್ರೆ ಡ್ರಾಮಾ ಡಿಪ್ಲೊಮಾ ಮಾಡಿದ್ದೆ. ಇತ್ತು. ಹಾಗಾಗಿ ನಾವು ಯಾವ ಕ್ಷೇತ್ರದಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡದೆ ಹೋದ್ರೂ ನಮ್ಮ ಒಳಗಿನ ಒಂದು ಶಕ್ತಿ ಇದೆಯಲ್ಲ ಅಥವಾ ಚೈತನ್ಯ ನಮಗೆ ಆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗುತ್ತೆ ತಂತಾನೆ. ನೋಡಿ, ನೀವು ಸಾಂಗ್ ಆ್ಯಂಡ್ ಡ್ರಾಮಾ ಪೆಕ್ಸ್ ಆಗಿನೇ ನೀವು ಮೈಸೂರು ಆಕಾಶವಾಣಿಗೆ ಸೇರ್ಕೊಂಡ್ರಿ. ನೋಡಿ, ಇದು ಆಕಾಶವಾಣಿಗೆ ಡ್ರಾಮಾ ಪೆಕ್ಸ್ ಆಗಿ ನಾವು ಸೇರ್ಕೊಂಡ್ ಕೂಡಲೇ ಬಹುತೇಕ ಡ್ರಾಮಾಗಳ ಕಡೆನೇ ಜಾಸ್ತಿ ಗಮನ ಕೊಡ್ತೀವಿ, ಮತ್ತು ಹೆಚ್ಚಿನ ಇತರ ವಿಭಾಗವನ್ನು ಕೂಡ ನೋಡ್ಕೋಬೇಕಾಗತ್ತೆ. ಆ ಜವಾಬ್ದಾರಿ ಬರುತ್ತೆ. ಹೆಂಗೆ ಶುರು ಆಯಿತು? ಅಲ್ಲಿ ಏನೇನು? ನಾನು ಅಲ್ಲಿ ಮೈಸೂರು ಆಕಾಶವಾಣಿ ಒಳಗೆ ಇದ್ದಿದ್ದು 3 ಜನ ಆಫೀಸರ್ಸು. ಸೊ ಎಲ್ಲ ಸ್ಪೋಕನ್ ವರ್ಡ್ ಐಟಮ್ಸು ನಿಮ್ಗೆ ಗೊತ್ತಲ್ಲ, ಮಕ್ಕಳ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮ ಜೊತೆಗೆ ಡ್ರಾಮಾ ಅಷ್ಟು ನನ್ನ ಜವಾಬ್ದಾರಿಯಾಗಿತ್ತು. ಮ್ಯೂಸಿಕ್ ನಮ್ಮ ತ್ಯಾಗರಾಜನ್ ಅಂತ ಗೊತ್ತಲ್ಲ, ಅವರು ನನ್ನ ಕೊಲೀಗ್ ಆಗಿದ್ರು. ಅವರು ನನ್ನ ಜೊತೆಗೆ ಸೆಲೆಕ್ಟ್ ಆಗಿ ಸೇರಿಕೊಂಡವರು. ಯಾವ ವರ್ಷ ಸರ್ ಅದು ನೀವು ಮೈಸೂರು ಆಕಾಶವಾಣಿಗೆ? 1980ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ. ಅಲ್ಲಿಂದ 7 ವರ್ಷ ತನಕ ನೀವು ಅಲ್ಲಿದ್ರಿ? ಮೈಸೂರಲ್ಲಿದ್ದೆ. ಆಮೇಲೆ ಭದ್ರಾವತಿಗೆ ಹೋದೆ. ಅಲ್ಲಿ ಏನಂತ? ಭದ್ರಾವತಿಯಲ್ಲೂ ಟ್ರಾನ್ಸ್ಫರ್ ಆಗಿ ಹೋದೆ. ಸರಿ. ಇಲ್ಲಿ ಅಫ್ಕೋರ್ಸ್ ಬೆಂಗಳೂರು ಆಕಾಶವಾಣಿ ಜೊತೆಗೆ ನನಗೆ ಬಹಳ ಸಂಪರ್ಕ ಇತ್ತು. ಎಲ್ಲರೂ ನಾವು ಕೋಆರ್ಡಿನೇಟೆಡ್ ಪ್ರೋಗ್ರಾಮ್ ಬಹಳ ಮಾಡ್ತಿದ್ರಿ. ಇದು ಇಲ್ಲಿ ಎಲ್ಲ ಆಫೀಸರ್ಸ್ಗಳು ಅಲ್ಲಿಗೆ ಬರ್ತಾ ಇದ್ರು. ಅವ್ರು
ಆಡಿಷನ್ಸಿಗೆ ನಾವು ಬರ್ತಾ ಇದ್ವಿ, ಅವ್ರು ಬರ್ತಾ ಇದ್ವು. ನೀವೊಂದು ನಾನು ಹೇಳಿದೆ ನಿಮಗೆ ಅಪ್ಲೈ ಮಾಡಿದ್ದೆ ಅಂತ ಹೌದು. ತಮಾಷೆ ಹೇಳ್ತೀನಿ. ಓಕೆ. ನಾನು ಅಪ್ಲೈ ಮಾಡಿದ್ನಲ್ಲ. ಸೊ ನಾನು ಡ್ರಾಮಾ ಪೆಕ್ಸ್ ಆಗಿ ಅಪಾಯಿಂಟ್ಮೆಂಟ್ ಆದ ತಕ್ಷಣ ನನಗೆ ಇಲ್ಲಿ ಯಾವುದೋ ಇಲ್ಲಿ ಆಡಿಷನ್ ಕಂಡಕ್ಟ್ ಮಾಡಿದ್ರು. ಕರೆದ್ರು, ನನ್ನ ಜಡ್ಜಾಗಿ ಕರೆದ್ರು. ಇವರು Okay. ವಸಂತ್ ಕೌಲಿ ಅವರು ಇದ್ರು. Very good. ವಸಂತ್ ಕೌಲಿ, ಹೌದು. ನಾನು ಮತ್ತೊಬ್ರು, ಇದು 3 ಜನ ಇರ್ತಾರೆ, ಗೊತ್ತಲ್ಲ ನಿಮಗೆ, ಕಮಿಟಿಯಲ್ಲಿ ಇರ್ತಾರೆ. ಸೊ ನಾನು ಕೂತ್ಕೊಂಡಿದ್ದೆ. ನನ್ನ ಹೆಸರನ್ನು ಕೂಗಿದ್ರು, ಕೃಷ್ಣಮೂರ್ತಿ ಅಂತ. ನೋಡಿದ್ರೆ ನೀವು ಜಡ್ಜಾಗಿ ಕೂತೀರಿ. ಓ, ಇದು ಬಹಳ ವಿಚಿತ್ರ ಘಟನೆ, ಬಹಳ ರಸವತ್ತಾದ ಘಟನೆ. ಇನ್ನೂ ಬೇಕು ನಮಗೆ. ವಸಂತ್ ಕೌಲಿ ಅವ್ರಿಗೆ ನಗು ಬಂದ್ಬಿಡ್ತು, ಏನ್ರಿ ಇದು ಅಂತ. ಹೌದೌದು. ಸೊ ಅಂದ್ರೆ ಜೂರಿ ಆಗಿದ್ರಿ, ಜಡ್ಜ್ ಆಗಿದ್ರಿ ನೀವು, ಅಂದ್ರೆ ಅದು ಒಂದು ಘಟನೆ. ಅಂದ್ರೆ ಅಪ್ಲೈ ಮಾಡಿದ್ರಲ್ಲ. ಹೌದು, ಅದು ಎಲ್ಲ ತಮಾಷೆ ಆಗಿತ್ತು. ನಾವೇನು ಆಡಿಷನ್ ತಗೊಳ್ಳಿಲ್ಲ ಅವಾಗ. ಸರ್, ಈಗ ಬೆಂಗಳೂರು ಆಕಾಶವಾಣಿಗೆ, ಮೈಸೂರು ಆಕಾಶವಾಣಿಯಿಂದ ಅನೇಕ ನಾಟಕಗಳನ್ನು ಕಳಿಸ್ತಿದ್ರಿ. ಮತ್ತೆ ನಾಟಕದ ವಿಷಯವಾಗಿ ಅನೇಕ ಚರ್ಚೆಗಳು, ಕೊಡತುಗಳು, ವ್ಯವಹಾರಗಳು ಇದ್ದೇ ಇರ್ತದೆ. ಹೌದು. ಆಮೇಲೆ ಅದು ಒಂಥರ ನಮ್ಮದೇ ಆಕಾಶವಾಣಿ. ಒಟ್ಟಾರೆ ಇಡೀ ರಾಜ್ಯವ್ಯಾಪಿ ಪ್ರಸಾರವಾಗುವಂಥ ನಾಟಕ ಇಲ್ಲಿಂದನೂ ಕೂಡ ಪ್ರಸಾರ ಆಗೋದ್ರಿಂದ ಬೆಂಗಳೂರು ನಮ್ಮದು, ಮಂಗಳೂರು ನಮ್ಮದು, ಭದ್ರಾವತಿ ನಮ್ಮದು ಅಂತ ಆಗತ್ತೆ ಅಲ್ವಾ? ಆಮೇಲೆ ರಾಜ್ಯವ್ಯಾಪಿ ಪ್ರಸಾರ ಆಗುವಾಗ ಒಂದು ಕೆಲವು ಗಮನ ಇಟ್ಕೋಬೇಕಾಗತ್ತೆ. ಅಂದರೆ ಮೈಸೂರು ಆಕಾಶವಾಣಿ ಪ್ರಸಾರ ಆದಾಗ ಮೈಸೂರು ಭಾಗದ ಜನರಿಗಿದ್ರು ರಾಜ್ಯವ್ಯಾಪಿ ಮೂಲಕವಾಗಿ ಪ್ರಸಾರ ಆಗುವಾಗ ಸ್ವಲ್ಪ ಹೆಚ್ಚಿನ ಕಾಳಜಿ ಸ್ವಲ್ಪ ಬೇಕಾಗಬಹುದು ಅಂತ ಅನಿಸುತ್ತೆ. ಹೇಗೆ ಸರ್ ರಾಜ್ಯವ್ಯಾಪಿ ಕಾರ್ಯಕ್ರಮಗಳ ಮಹತ್ವ ಬಗ್ಗೆ ಮಾತಾಡಿ. ಅದು ಈಗ ಕೆಲವು ಕಾರ್ಯಕ್ರಮಗಳು, ಒಂದು ನಿಮ್ಗೊಂದು ಇದು ಕೊಡ್ತೀನಿ. ಕೆಲವು ಎಕ್ಸ್ಪರ್ಟ್ಗಳು ಎಲ್ಲೋ ಇರ್ತಾರೆ, ಯಾವುದೋ ಒಂದು ಊರಿನಲ್ಲಿ ಇರ್ತಾರೆ. ಈಗ ನಾನು ಮೈಸೂರಲ್ಲಿ ಕೆಲಸ ಮಾಡ್ತೀನಿ, ಒಂದು ಉದಾಹರಣೆ ಹೇಳ್ತೇನೆ. ಅಲ್ಲಿ ಇವರು ಪ್ರೊಫೆಸರ್ GT ನಾರಾಯಣರಾವ್ ಅಂತ ಇದ್ರು. ತುಂಬಾ ಒಳ್ಳೆಯ ಬ್ರಾಡ್ಕಾಸ್ಟರು ಆಗಿದ್ರು ಅವರು. ಲೇಖಕರು ಹೋದು ಪುಸ್ತಕಗಳನ್ನು ಬೇಕಾದಷ್ಟು ಬರೆದಿದ್ದಾರೆ, ನಿಮ್ಗೆ ಗೊತ್ತಿದೆ. ಅವರು ನಕ್ಷತ್ರ ವೀಕ್ಷಣೆ ಮಾಡ್ತಾ ಇದ್ರು. ಅದನ್ನ ವೀಕ್ಷಕ ವಿವರಣೆ ಕೊಡ್ತಾ ಇದ್ರು. ಈಗ ಜನ ಎಲ್ಲ ಅವರು ರೇಡಿಯೋ ಎತ್ಕೊಂಡು ಮಾಳಿಗೆ ಮೇಲೆ ಎತ್ಕೊಂಡು ಈಗ ಮೇಲೆ ಈಗ ನೋಡಿ ಈ ದಿಕ್ಕಿ ತಿರುಗಿ ಉತ್ತರಕ್ಕೆ ತಿರುಗಿ ಅದನ್ನ ಅವರು ಡೈರೆಕ್ಟ್ ನೋಡಿ. ನಾವೊಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ವಿ ಜನವರಿ ಹೊತ್ತಿಗೆ. ಅವಾಗೆಲ್ಲ ಮಳೆ ಗಿಳಗಾಲ ಯಾವುದು ಹೆದರಿಕೆ, ಜನವರಿನೋ ಫೆಬ್ರವರಿನೋ ಇರಬೇಕು. ಮಾಡಿದರೆ ಎಲ್ಲ ಪ್ರಚಾರ ಕೊಡ್ತೀವಿ. ಇಡೀ ಎಲ್ಲ ಕರ್ನಾಟಕದ ಎಲ್ಲ ಬಾನುಲಿಗಳು ಇದು ಬೆಂಗಳೂರು ಮೇನ್ ಕೋಆರ್ಡಿನೇಷನ್ ಮಾಡಿತ್ತು. ಎಲ್ಲ ನಿಲಯಗಳಿಂದಲೂ ಪ್ರಸಾರ ಆಗೋಕ್ಕೆ ಆಯಿತು. ನೋಡಿದರೆ ಕರೆಕ್ಟಾಗಿ ಹೋಗ್ತೀವಿ 6 ಗಂಟೆ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕಾಣ್ತದೆ. ಪೂರ್ತಿ ಮೋಡ ಕಟ್ಟಿಬಿಟ್ಟಿದೆ, ಅಲ್ಲಿ ಏನೂ ಕಾಣೋದಿಲ್ಲ, ಒಂದು ಚುಕ್ಕಿ ಸಹ ಕಾಣ್ತಾ ಇಲ್ಲ. ನೋಡಿ ಹೆಂಗಿದೆ, ಈ ತರ ಘಟನೆಗಳು ತುಂಬಾ ನಡೆದಿದ್ದಾವೆ. ಆವಾಗ ಏನ್ ಮಾಡಬೇಕು, ಏನು ಮಾಡಬೇಡಿ, ನಾನು ಬ್ರಾಡ್ಕಾಸ್ಟ್ ಮಾಡ್ತೀನಿ ಅಂದ್ರು ಅವರು. ಎಷ್ಟು ಪಕ್ಕಾ ಇದ್ರು ಅಂದ್ರೆ ತಮ್ಮ ಇದರಲ್ಲಿ ಹೇಳಿದ್ರು, ನೋಡಿ ಹಿಡ್ಕೊಳ್ಳಿ, ಅದು ಒಂದು ಸ್ಕೇಲ್ ಹಿಡ್ಕೊಳ್ಳಿ, ಇದರಿಂದ ನೀವು ಮೇಲೆ ಅದು ಹೇಳ್ತಿದ್ರು, ಈ ಕಡೆ ತಿರುಗಿ ಆ ಕಡೆ ಎಲ್ಲ ಹೇಳಿದ್ರು. ತುಂಬಾ ಚೆನ್ನಾಗಿ ಎಲ್ಲಾ ಕಡೆಗೂ ಪ್ರಸಾರ ಆಗೋಯ್ತು. ನನಗೆ ನಂಬಕ್ಕೆ ಆಗ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ. ಅವ್ರು ಏನು ಚೆನ್ನಾಗಿ ಹಿಂಗೆ ಇದು ಕಾಣ್ತಾ ಇದೆ, ಅದು ಕಾಣ್ತಾ ಇದೆ ಅಂತ ಇದು ಮಾಡಿದ್ರು. ನನಗೆ ಆಮೇಲೆ ನ್ಯಾಚುರಲಿ ಮೈಸೂರಿನವರು ಬೈದ್ ಪತ್ರ ಬರೆದ್ರು, ಏನ್ರಿ ನೀವು, ನಾವು ಇಲ್ಲಿ ಪೂರ್ತಿ ಮೋಡ ಕವಿದಿದೆ ಹಿಂಗೆ ಹಿಂಗೆ ಅಂತ ಹೇಳಿದ್ರಿ. ಆದರೆ ಗುಲ್ಬರ್ಗಾದಿಂದ, ಭದ್ರಾವತಿಯಿಂದ, ಬೆಂಗಳೂರಿನ ಈ ಕಡೆಯಿಂದ ಬೇಕಾದಷ್ಟು ಪತ್ರಗಳು ಬಂದು, ಈ ಭಾಳ ನಾವು ಎಂಜಾಯ್ ಮಾಡಿದ್ವಿ, ನಾವು ಇದು ಮಾಡಿದ್ವಿ ಅಂತ. ಹೀಗೆ ರಾಜ್ಯವ್ಯಾಪಿ ಪ್ರಸಾರ ಆದಾಗ ಒಂದು ಕಡೆ ಏನೋ ಒಂದು ಕೊರತೆ ಇದ್ರೆ ಇನ್ನೊಂದು ಕಡೆ ಅದು ಪಾಸಿಟಿವ್ ಇರುತ್ತೆ, ಅಲ್ಲಿ ಅವರಿಗೆ ಲಾಭ ಆಗತ್ತೆ. ಅಥವಾ ಅದು ಏನೋ ಒಂದು ಒಟ್ಟಾರೆ ಆಕಾಶವಾಣಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯಾರಿಗೋ ಒಬ್ಬರಿಗೆ ಏನೋ ಒಂದು ಪ್ರಭಾವ ಬೀರುತ್ತೆ. ನಮ್ಮದು ಆಕಾಶವಾಣಿ ಇದೇನೆಂದರೆ ಆಲ್ಮೋಸ್ಟ್ ತೀರಾ ಒಂದು ಸಣ್ಣ ಗ್ರಾಮದಲ್ಲಿ ಯಾವುದೇ ಮನೋರಂಜನೆ ಇರದೇ ಇರೋವಂತಹ ಊರಲ್ಲಿ ರೇಡಿಯೋ ಸೆಟ್ ಮೂಲಕವಾಗಿ ಮಾಹಿತಿಯನ್ನು, ಒಟ್ಟು ಒಂದು ಮನೋರಂಜನೆಯನ್ನು ಪಡ್ಕೊಳ್ಳುವಂಥ ಒಂದು ಪದ್ಧತಿ ಇದೆ. ಹಾಗಾಗಿ ನಾವು ಎಲ್ಲರಿಗಾಗಿ ಮಾಡೋದು, ನಾವು ಬಹುಜನ ಹಿತಾಯ ಬಹುಜನ ಸುಖಾಯ ಹಂಗೆ ಹೇಳ್ತೀವಿ ನಾವು. ಹಾಗೆ ಸರ್, ಈಗ ಆಕಾಶವಾಣಿ ಮತ್ತು ಈ ಡ್ರಾಮಾ ನಾಟಕಗಳು ಮತ್ತು ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ಗೆ ತಾವು ಡೈರೆಕ್ಟರಾಗಿ ಹೋದ್ರಿ. ಅಲ್ಲಿ ನಡೆಯೋ ಕೆಲಸ ಏನಿರ್ತಿತ್ತು ಮತ್ತು ಆಕಾಶವಾಣಿಗೆ ಹೇಗೆ ನಂಟು ಇರ್ತಿತ್ತು? ಈಗ ಲಿಂಕ್ ಹೇಗೆ ಅಂದರೆ, ಅದು ನೀವು ಗೊತ್ತಿರ್ಬೋದು ನಿಮ್ಗೆ, ಆಕಾಶವಾಣಿ ಒಳಗೆ ನೀವು ಇನ್ವೈಟೆಡ್ ಆಡಿಯನ್ಸ್ ಪ್ರೋಗ್ರಾಮ್ ಮಾಡ್ತೇವೆ. 1954ನೇ ಇಸ್ವಿಯಲ್ಲಿ ಭಾರತ ಸರ್ಕಾರದಿಂದ ಈ ಇನ್ವೈಟೆಡ್ ಆಡಿಯನ್ಸ್ ಪ್ರೋಗ್ರಾಮ್ ಮಾಡೋದಕ್ಕಾಗಿ ಇದು ಡೈರೆಕ್ಟ್ ಇದು ವೈರ್ಲೆಸ್ ಕಮ್ಯುನಿಕೇಶನ್ ಆಯ್ತಲ್ಲ ರೇಡಿಯೋ, ಅದನ್ನ
ಹಳ್ಳಿಗಳಲ್ಲಿ ಇದು ಮಾಡಿದರೆ ಇನ್ನೂ ಎಫೆಕ್ಟ್ ಜನರ ಮಧ್ಯೆ ಇರ್ಬೇಕು ಅಂತ. ಜನರಿಗೆ ಪರ್ಟಿಕ್ಯುಲರ್ಲಿ ಎಜುಕೇಟಿವ್ ಪರ್ಪಸ್ ಇಟ್ಕೊಂಡು ಅಂದರೆ ಜನರಿಗೆ ಒಂದು ತಿಳುವಳಿಕೆ ಮಾಹಿತಿ ಕೊಡೋ ಒಂದು ಉದ್ದೇಶದಿಂದ 1954ನೇ ಇಸ್ವಿಯಲ್ಲಿ ಆಕಾಶವಾಣಿಯಲ್ಲಿಯೇ ಆಕಾಶವಾಣಿಯ ಭಾಗವಾಗಿ ಸಂಗೀತ ಮತ್ತು ನಾಟಕ ವಿಭಾಗ ಅಂತ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ ಅಂತ ಎಸ್ಟಾಬ್ಲಿಷ್ ಮಾಡಿದರು. ಅದಕ್ಕೆ ಬಹಳ ವಿಶೇಷ ಅಂತಂದರೆ ನಮ್ಮ ಕನ್ನಡಿಗರೇ ಆದ್ಯ ರಂಗಾಚಾರ್ಯರು ಫೌಂಡಿಂಗ್ ಪ್ರೆಸಿಡೆಂಟ್, ಇದು ಮೊದಲ ಡೈರೆಕ್ಟರ್ ಆಗಿದ್ರು. ಆಮೇಲೆ ಅದು ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ ಆಯಿತು, ಸಪ್ರೇಟ್ ಆಯಿತು. ಅದು ಅಲ್ಲಿ ನನಗೆ ಆಕಾಶವಾಣಿಯ ಈ ಎಲ್ಲ ಎಕ್ಸ್ಪೀರಿಯನ್ಸ್ ಏನೇನಿತ್ತು ಅದರ ಆಧಾರದಿಂದ ಮತ್ತೆ UPSC ಒಳಗೆ ನಾನು ಕಾಂಪೀಟ್ ಮಾಡಿ ಸೆಲೆಕ್ಟ್ ಆಯಿತು. ಹಾಗೆ ಅನುಭವ ಅದರ ಆಧಾರದ ಮೇಲೆ ಆಯಿತು ಮತ್ತು ತಮ್ಮ ಅಧ್ಯಯನ ಕೂಡ ಅದೇ ಇತ್ತು. ಹೌದು, ಆ ದಿಶೆಯಲ್ಲಿ ಒಂದು ಸೂಕ್ತವಾದಂತಹ MA ಮಾಡಿದ್ದೆ, ಸಾಹಿತ್ಯ ಇದರೆಲ್ಲ ಇದಾಗಿತ್ತು. ಇದರಿಂದ ಸಿಕ್ತು ನನಗೆ. ಅಲ್ಲಿ ನಾನು ಆವಾಗ ಭದ್ರಾವತಿಯಲ್ಲಿ ವರ್ಗ ಆಗಿದ್ದೆ. ನನಗೆ ಅದು ಒಂದು ಮೆಮೊರಬಲ್, ಅಲ್ಲಿಂದ ಈ ಆಕಾಶವಾಣಿ ಬಿಟ್ಟ ಒಂದು ಸನ್ನಿವೇಶನು. ಭದ್ರಾವತಿಯಲ್ಲಿ ನಾವು ಶೃಂಗೇರಿ ಒಳಗೆ ಕೊನೆ ದಿವಸದ ಕಾರ್ಯಕ್ರಮ ದೊಡ್ಡದಾಗಿ ಒಂದು ಇನ್ವಿಟೆಡ್ ಆಡಿಯನ್ಸ್ ಪ್ರೋಗ್ರಾಮ್ ಮಾಡಿದ್ವಿ ಭದ್ರಾವತಿ ಆಕಾಶವಾಣಿ ಕಡೆಯಿಂದ. ಶಂಕರಾಚಾರ್ಯರ ಇದನ್ನ ಹೇಳುವಂತ ಒಂದು ನಾಟಕ, ಇದು ಎಲ್ಲ ದೊಡ್ಡ ಕಾರ್ಯಕ್ರಮ ಶೃಂಗೇರಿಯ ಒಳಗೆ ಆ ದೊಡ್ಡ ವಿದ್ಯಾಶಂಕರ ದೇವಸ್ಥಾನದ ಇದರಲ್ಲಿ ಪ್ರಾಂಗಣದಲ್ಲಿ ಮಾಡಿದ್ವಿ. ಅವತ್ತೇ ಅದನ್ನು ಮುಗಿಸಿ ನಂಗೆ ಅಲ್ಲಿಂದಾನೆ ರಿಲೀವ್, ಅಲ್ಲಿ ಆಕಾಶವಾಣಿಯಿಂದ ಸಾಂಗ್ ಆ್ಯಂಡ್ ಡ್ರಾಮಾ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಮತ್ತೆ ನೋಡಿ, ಒಬ್ಬ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಗಳೂರಲ್ಲಿ ಇದ್ರಿ, ಮತ್ತೆ ನೀವು ಆಕಾಶವಾಣಿಗೆ ಸೇರ್ಕೊಂಡು ಮತ್ತೆ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ್ರಿ. ಈಗ ತಾವು ಹೇಳಿದ್ರಲ್ಲ ಸಾಗರ ಅಲ್ಲಿ ಹತ್ರ ಅಂದ್ರೆ, ಬಟ್ ಈಗ ಬೆಂಗಳೂರಿಗೆ ಬಂದಿದ್ದ ನಾ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಇಲ್ಲೇ ಇದ್ಬಿಟ್ಟೆ ಅಂತಂದ್ರೆ ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬೇಕಂತಾನೆ ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದೀರಾ? ನನಗೆ ಅದೇನು ಯಾವ ಊರಿಗೆ ಆದರೂ ತಯಾರಿದೆ. ಸೊ ಅದಕ್ಕಾಗಿ ನಾ ಬೆಂಗಳೂರಿಗೆ ಕೊಟ್ಟರು ಬಂದ್ರಿ. ಅಂದ್ರೆ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗುವಂತ ಏನಾರ? ಹೌದು. ಆಮೇಲೆ ಡೆಲ್ಲಿ ಒಳಗೆ 3 ವರ್ಷ ಕೆಲಸ, 2.25 ವರ್ಷ 3 ವರ್ಷ ಕೆಲಸ ಮಾಡಿದ್ರಾ? ಬಿಕಾಸ್ ಈ ನಿಮ್ಮ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ ಅದರ ಕೆಲಸ ಮತ್ತು ಅದರ ಕೆಲಸದಲ್ಲಿ ಈಗ ನನಗೆ ಚೆನ್ನೈ ಸೆಂಟರ್ದ ಇನ್ಚಾರ್ಜ್ ಆಗಿದ್ದೆ, ಪುಣೆ ಸೆಂಟರ್ ಇನ್ಚಾರ್ಜ್ ಆಗಿದ್ದೆ, ಕೋಲ್ಕತ್ತಾ ಸೆಂಟರ್ ಇನ್ಚಾರ್ಜ್ ಆಗಿದ್ದೆ. ಹೀಗೆ ಬೇರೆ ಬೇರೆ ಆದರೆ ಅಲ್ಲಿ ಹೆಚ್ಚಿಗೆ ಅಲ್ಲೇನು ಪೋಸ್ಟಿಂಗ್ ಆಗಲಿಲ್ಲ. ಇಲ್ಲಿಂದ ಅಲ್ಲಿ ಹೋಗಿ ಒಂದು ಟೂರ್ ಮೇಲೆ ಹೋಗೋದು, ಆಫೀಸನ್ನು ನೋಡ್ಕೊಳ್ಳೋದು, ಈ ಥರ ಇತ್ತು. ಸರ್, ಈಗ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿದಾಗ ಆಕಾಶವಾಣಿ ಒಂದು ಮಹತ್ವ ಅದು ನಿಮಗೆ ಮತ್ತೆ ಮತ್ತೆ ಕಾಡ್ತದೆ ಕಾಣಿಸುತ್ತೆ. ಯಾಕಂದರೆ ಅಲ್ಲಿಗೆ ನೀವು ನಿಮಗೆ ಅಲ್ಲಿ ಸಿಕ್ತು ಫಸ್ಟು. ನನಗೆ ನಾನು ಸಂಗೀತ ಮತ್ತು ನಾಟಕ ವಿಭಾಗದಲ್ಲಿ ಕೆಲಸ ಮಾಡಿದಾಗ ನನ್ನ ಪೂರ್ತಿ ಆಕಾಶವಾಣಿಯ ಒಂದು ಎಕ್ಸ್ಪೀರಿಯನ್ಸ್ ಏನಿತ್ತು ಅದೇ ನನಗೆ ಉಪಯೋಗ ಆಗಿತ್ತು. ಅಲ್ಲಿ ಸಂಗೀತ ಮತ್ತು ನಾಟಕ ವಿಭಾಗದಲ್ಲಿ ನೀವು ಅದರ ಮೇಯ್ನ್ ಕೆಲಸ ಏನು ಅಂತಂದರೆ ತಂಡಗಳನ್ನು, ಜಾನಪದ ತಂಡಗಳು, ನಾಟಕ ತಂಡಗಳು, ಈ ಥರ ಬೇರೆ ಬೇರೆ ಸಾಂಸ್ಕೃತಿಕ ಮಾಧ್ಯಮದ ಮೂಲಕ ಜನರಿಗೆ ಮಾಹಿತಿಯನ್ನು ತಲುಪಿಸಬೇಕು. ಹೇಗೆ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ಹೇಗೆ ಅವರು ಸಂಸ್ಕೃತಿ ಮಾತ್ರ ಮಾಡ್ತಾರೆ, ನಾವು ಹಂಗಲ್ಲ. ನೀವು ನಾಟಕ ಮೂಲಕ HIV AIDS ಇರ್ಬೋದು, ಇದು ಇರ್ಬೋದು, ಹೀಗೆ ಜನರಿಗೆ ಬೇಕಾದ, ಅದು ಮುಖ್ಯವಾಗಿ ಗ್ರಾಮೀಣ ಜನರಿಗೆ ಹಾಡು, ನಾಟಕ, ಜನಪದ, ಹರಿಕತೆ, ಯಾವ್ದು ಫಾರ್ಮ್ಯಾಟ್ ಇದೆಯೋ ಅದರ ಮೂಲಕ ತಿಳಿಸೋದಾಗಿತ್ತು ನಮ್ಮ ಕೆಲಸ. ದಟ್ ವಾಸ್ ದಿ ಮೇನ್ ಮ್ಯಾಂಡೇಟ್. ಅದೇ ಸರ್, ಈಗ ಈ 90 ವರ್ಷಗಳಾದವು ಆಕಾಶವಾಣಿಗೆ. ಮೈಸೂರು ಅದು ಆಕಾಶವಾಣಿ ಮೂಲತಃ ಅಲ್ಲಿಂದ ಶುರು ಆಗಿದ್ದರಿಂದ ನಾವು ಆಕಾಶವಾಣಿ ಪದ ಕೂಡ ಅಲ್ಲಿಂದನೇ ಬಂದಿರೋದ್ರಿಂದ 1935 ಇಸ್ವಿಯಿಂದ ಎಂ ವಿ ಗೋಪಾಲ ಸ್ವಾಮಿ ಅವರ ಹೆಸರನ್ನು ನಾವು ಹೇಳ್ತಾ ಇಲ್ಲಿವರೆಗೆ ಬಂದಿದ್ದೀವಿ. ಹೌದು, ಅದು ದೊಡ್ಡ ದೀರ್ಘ ಯಾತ್ರೆ. ಇನ್ನೂ ಯಾತ್ರೆ ನಿರಂತರವಾಗಿ ಮುಂದೆ ಸಾಗಬೇಕು. 90ನೇ ವರ್ಷದ ಸಂಭ್ರಮ ಇನ್ನು ಬರೋ ಯಾವುದೇ ಒಂದು ವರ್ಷ ಆಗಲಿ ಅದು ಹಾಗೇನೆ ಮತ್ತೆ ಮುಂದುವರಿಬೇಕು. ಈ ಸಂದರ್ಭದಲ್ಲಿ ಏನು ಹೇಳ ಬಯಸ್ತೀರಾ ಆಕಾಶವಾಣಿ ಮಹತ್ವದ ಬಗ್ಗೆ ಹೇಳಿ ಸ್ವಲ್ಪ. ಬದಲಾದ ಕಾಲಘಟ್ಟದಲ್ಲಿ ಏನು ಬದಲಾವಣೆ ಪಡ್ಕೊಂಡಿದೆ, ತಾಂತ್ರಿಕವಾಗಿಯೂ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ, ಎಲ್ಲವನ್ನೂ ಕೂಡ ಹೇಗೆ ಬೇಕೋ ಹಾಗೆ ಒಗ್ಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದ್ರೂ ಈಗ ಎಷ್ಟೇ ಬೇರೆ ಬೇರೆ ಮಾಧ್ಯಮಗಳು ವಿಜೃಂಭಿಸ್ತಾ ಇದ್ರೂ ಆಕಾಶವಾಣಿಗೆ ತನ್ನದೇ ಆದ ಒಂದು ಸ್ವಂತಿಕೆ ಇದೆ, ಅದಕ್ಕೊಂದು ಐಡೆಂಟಿಟಿ ಇದೆ. ಅದರಿಂದ ಇನ್ನೂ ಬೇರೆ ಸಣ್ಣ ಒಬ್ಬರನ್ನೇ ತಲುಪೋ ಒಂದು ಮಾಧ್ಯಮ ಅಂದರೆ ಆಕಾಶವಾಣಿ. ಒಬ್ಬೊಬ್ಬರನ್ನೇ ನೀವು ಮಾತಾಡೋದು ಒಬ್ಬರಿಗೆ ಮಾತ್ರ. ನಿಜ. ಅವರಿಗೆ ಆಪ್ತವಾದ ಒಂದು ಯಾವುದಾದ್ರೂ ಒಂದು ಮಾಧ್ಯಮ ಅಂತಂದರೆ ಆಪ್ತವಾಗಿ ಜನ ಕೇಳಿಸ್ಕೊಂಡು ಅದನ್ನು
ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತಹ ಒಂದು ಮಾಧ್ಯಮ ಈಗಲೂ ಆಕಾಶವಾಣಿ. ನಿಜ ಸರ್. ತಾವು ಈಗ ಒಬ್ಬರೇ ಅಂತ ಹೇಳಿ ತುಂಬಾ ಒತ್ತಿ ಹೇಳಿದ್ದಕ್ಕೆ ಇವತ್ತು ಮೊಬೈಲ್ ಅನ್ನ ಒಬ್ಬೊಬ್ಬರೇ ಬಳಸ್ತೀವಿ. ನಮ್ಮ ಮನೆಯಲ್ಲಿ ಟಿವಿ ಇರ್ಬೋದು, ರೇಡಿಯೋ ಇರ್ಬೋದು. ಮೊದಲು ಗುಂಪಾಗಿ ಒಂದು ಟಿವಿ ಒಂದು ಮನೆಯಿಂದ ಅದು ಇಡಿಯಾಗಿ ಮನೆಯಲ್ಲೆಲ್ಲ ಮೊಳಗ್ತಿತ್ತು. ಇವಾಗ ನಾವು ವೈಯಕ್ತಿಕವಾಗಿ ಇಯರ್ಫೋನ್ ಹಾಕೊಂಡು ವೈಯಕ್ತಿಕ ಒಂದು ಮೂಲೆ ಗುಂಪಾಗ್ಬಿಟ್ಟಿದ್ದೀವಿ, ದ್ವೀಪ ಆಗ್ಬಿಟ್ಟಿದ್ದೀವಿ. ಆದರೆ ಅಲ್ಲಿ ಕೂಡ ಆಕಾಶವಾಣಿ ಬರ್ತದೆ. ಅಲ್ಲಿ ಕೂಡ ಬೇಕಾದ್ರೆ ಮೊದಲು ಹೆಂಗಿತ್ತು ಒಬ್ಬರಿಗಿತ್ತು, ಈಗೂ ಕೂಡ ಒಬ್ಬರಿಗಿದೆ. ಆ್ಯಪ್ ಮೂಲಕ ಸಿಗುತ್ತೆ. ಸರ್, ಈ ಎಲ್ಲ ಅನುಭವಗಳಿಂದ ತಾವು ಮತ್ತು ಇನ್ನು ಹೆಚ್ಚಿನ ಉನ್ನತ ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ತಾವು ಸೆನ್ಸಾರ್ ಬೋರ್ಡಿನ ಮುಖ್ಯಸ್ಥರಾಗಿದ್ರಿ. ಈಗ ಸೆನ್ಸಾರ್ ಅಂತಂದರೆ ನಾವು ಸಿನಿಮಾಗಳ ಸೆನ್ಸಾರ್ ಅಂತ ಹೇಳ್ತೀವಿ. ಮತ್ತು ಅಲ್ಲಿ ಏನೇನು ಸರ್ ನಿಮ್ಮ ಜವಾಬ್ದಾರಿ ಬಳಕೆ? ಅಲ್ಲಿ ಸೆನ್ಸಾರ್ ಬೋರ್ಡಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಯಾವುದೇ ಸಿನಿಮಾ ನೋಡಿದ್ರೆ ಮೊದಲು ಒಂದು ಸರ್ಟಿಫಿಕೇಟ್ ಬರ್ತದೆ. ಆ ಸರ್ಟಿಫಿಕೇಟ್ ಸೈನ್ ಇರ್ತಲ್ಲ, ಆ ಸೈನ್ ಮಾಡುವಂತ ಒಂದು ಜವಾಬ್ದಾರಿ. ಸೈನ್ ಮಾಡೋದು ಬರೀತಾ ಅರ್ಥ ಏನಂದ್ರೆ ಅದು ನಿಮ್ಮ ಒಂದು ಪಾಸ್ ಮಾಡ್ಬೇಕು ನೀವು. ಸಿನಿಮಾ ನಾವು ಮುಖ್ಯವಾಗಿ ಯಾವುದೇ ಸಿನಿಮಾ ನಮಗೆ ಬಂದಲ್ಲಿ ಅದು ಸಿನಿಮಾಟೋಗ್ರಫಿಕ್ ಆ್ಯಕ್ಟ್ ಪ್ರಕಾರವಾಗಿ ಅದನ್ನು ನೋಡ್ತೀವಿ ನಾವು. ಪ್ರತಿ ಇದನ್ನು ಭಾಳ ಕೂಲಂಕಷವಾಗಿ ಭಾಳ ಕೇರ್ಫುಲ್ಲಾಗಿ ನೋಡಿ ಅದು ಸಾರ್ವಜನಿಕ ವೀಕ್ಷಣೆಗೆ ಯೋಗ್ಯವೇ ಇಲ್ವೇ ಅನ್ನೋದನ್ನು, ಅಂದ್ರೆ ಸರ್ಕಾರದ ಜವಾಬ್ದಾರಿ ಇದೆ. ಸಮಾಜಕ್ಕೆ ಏನೇ ನೀಡಬೇಕಂದಾಗ ಅದು ಯಾವುದೇ ಮಾಧ್ಯಮ ಇರ್ಬೋದು. ಇವರು ಎಲ್ಲರೂ ಹೇಳ್ತಾರೆ ಏನು ಅಂದ್ರೆ, ಈಗ ಅಮೆರಿಕ ಇದ್ರೊಳಗೆಲ್ಲ ಸೆನ್ಸಾರ್ ಎಲ್ಲ ತೆಗೆದುಬಿಟ್ಟಿದ್ದಾರೆ, ಹಾಗಂತ ಅಲ್ಲೂ ಇದೆ, ಗ್ರೇಡಿಂಗ್ ಇದೆ. ಇಲ್ಲಿಯೂ ಗ್ರೇಡಿಂಗ್ ಇದೆ, UAE ಅಂತೆಲ್ಲ ಕೊಡ್ತಾ ಇದ್ವಿ, ಈಗಲೂ ಕೊಡ್ತಾರೆ. ಈಗ ಸರ್ ನಮ್ಮ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಬಿಡಿ, ಏನೇನು ಯಾವ್ಯಾವ್ದಾಗ ಕೊಡ್ತೀರಾ? ಯು ಅಂದ್ರೆ ಯೂನಿವರ್ಸಲ್, ಯಾರು ಬೇಕಾದ್ರೂ ನೋಡ್ಬೋದು, ತುಂಬಾ ನೋಡ್ಬೋದು. UA ಅಂದ್ರೆ ಮಕ್ಕಳನ್ನ ನೀವು ಪೇರೆಂಟಲ್ ಗೈಡೆನ್ಸ್ ಇಂದ ಪೇರೆಂಟ್ಸ್ ಕೂತ್ಕೊಂಡು ಕರ್ಕೊಂಡು. ಸರಿ. ಎ ಅಂದ್ರೆ ಬರೀ ಅಡಲ್ಟ್ ಮಾತ್ರ ಹೋಗ್ಬೇಕು. ಆ ಥರ ಒಂದು ಸರ್ಟಿಫಿಕೇಟ್ ಕೊಡ್ತಿದ್ರಿ ನೀವು? ಹೌದು, ಆ ಸರ್ಟಿಫಿಕೇಟ್ ಕೊಡ್ತೀವಿ. ಜನ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ನಾವು ಅವರಿಗೆ ಹೆಲ್ಪ್ಫುಲ್ ಆಗಿ ಪ್ರೊಡ್ಯೂಸರಿಗೆ ಯಾವುದೇ ರೀತಿಯೊಳಗೆ ನೋಡಪ್ಪ ಮಾಡ್ಬಿಡ್ತಾರೆ ಅವರು. ಅವರಿಗೆ ಅಷ್ಟೆಲ್ಲ ಇದ್ರ ರೂಲ್ಸಿನ ಇದು ಗೊತ್ತಿರೋದಿಲ್ಲ. ಇದನ್ನ ತೆಗೀರಿ, ಇದನ್ನ ಸೇರಿಸಿ, ಇದನ್ನ ಮಾಡಿ ಚೇಂಜ್ ಮಾಡಿ, ಈ ಥರ ಬದಲು ಮಾಡ್ಕೊಡಿ ಬನ್ನಿ ಅಂತ ಹೇಳಿ ವಾಪಸ್ ಕಳಿಸಿ ಸರಿ ಮಾಡೋದು. ಈಗ ನಮ್ಮ ಆಕಾಶವಾಣಿನಲ್ಲಿ ಎಲ್ಲ ಒಂದು ಕಾರ್ಯಕ್ರಮ ಪ್ರಸಾರ ಆಗಬೇಕಂದ್ರೆ ಅದರ ಪರಿಣಾಮ ನೋಡ್ತೀವಿ ಮತ್ತು ಎಡಿಟ್ ಮಾಡ್ತೀವಿ. ಅದನ್ನು ತುಂಬ ಕ್ರಿಸ್ಪಾಗಿ ಯಾವ್ದು ಹೆಂಗೆ ಬರಬೇಕು ಅಂತ ನಿರ್ದೇಶನ ಮಾಡಿ ಅದನ್ನು ಫುಲ್ ಅಂತಿಮವಾಗಿ ಒಂದು ಹಂತಕ್ಕೆ ತರ್ತೀವಿ ನಾವು. ಈ ಸೆನ್ಸಾರ್ ಬೇಕಾದ್ರೆ ಬಹುತೇಕ ಇಲ್ಲೇ ಆಗಿಬಿಡುತ್ತೆ ಅಂತ ಅನಿಸ್ಬಿಡುತ್ತೆ. ಈಗ ಆಕಾಶವಾಣಿಗೂ ಕೂಡ ಏನಾರು ಸೆನ್ಸಾರ್ ಬೋರ್ಡ್ ಇರಬೇಕಿತ್ತಂತ ಯಾವಾಗ ಯೋಚನೆ ಬಂದೋಗಿದ್ದ ನಿಮಗೆ? ಈಗ ಆಕಾಶವಾಣಿಯೊಳಗೆ ನಾವೆಲ್ಲ ಜವಾಬ್ದಾರಿ ಒಳಗೆ ಇರ್ತಾ ಇದ್ದ ಆಫೀಸರ್ಗಳು. ಹೌದು. ತೀರಾ ಜನರಿಗೆ ವಿರೋಧ ಭಾಗದಂತೂ ಅಂದ್ರೆ ಮಾಡಕ್ ಸಾಧ್ಯನೇ ಇಲ್ಲ. ಇಲ್ಲ ಉಳಿದಂತೆ ಅಂತೂ ಈಗ ಇನ್ನೂ ಜಾಸ್ತಿ ಫ್ರೀಡಮ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈಗಿನ ಕೆಲವು ಕಾರ್ಯಕ್ರಮಗಳನ್ನ ನಾನು ನೀಡಿದಾಗ ಇನ್ನೂ ಬೋಲ್ಡಾಗಿ ಆಗ್ತಾ ಇದೆ. ಅದು ತುಂಬಾ ಸಂತೋಷವಾದ ವಿಷಯ. ಮೊದಲಿದ್ದಷ್ಟು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಅನಿಸ್ತದೆ. ಇನ್ನು ಬೇರೆ ಇವ್ರನ್ನ ನಾನು ಕೇಳ್ತಾ ಇರ್ತೇನೆ, ಯಾವುದು ಅದರಲ್ಲೂ ನ್ಯೂಸ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇಂಥದ್ರಲ್ಲಂತೂ ಇನ್ನೂ ಪೂರ್ತಿ ನಿಮಗೆ ಫ್ರೀಡಮ್ ಇದೆ ಅಂತ ಅನಿಸ್ತದೆ. ಹೌದೌದು. ಅಂದರೆ ಆದ್ರೂ ಇಷ್ಟೆಲ್ಲ ಇದ್ರೂ ಖಾಸಗಿಯವರಿಗೆ ಕಂಪೇರ್ ಮಾಡಿದರೆ ನಾವು ತುಂಬ ಇನ್ನೂ ನಮ್ಮ ಒಂದು ಕೆಲವು ಸರಿ ಗುಣಮಟ್ಟನ ಕಾಪಾಡ್ಕೊಂಡಿದ್ದೀವಿ. ಅದನ್ನು ಹೇಳೋದಕ್ಕೆ ನನಗೇನು ಇದಿಲ್ಲ. ಬಹಳ ಬೇಜವಾಬ್ದಾರಿಯ ಕಾರ್ಯಕ್ರಮಗಳು ಖಾಸಗಿಯವರಿಂದ ಕೆಲವು ಸರಿ ಆಗ್ತವೆ. ಹೌದೌದು. ಅವರು ಅಂದರೆ ಇಲ್ಲಿ ಇರೋ ಕಮಿಟ್ಮೆಂಟ್ ನಮಗೆ ಭಾಳ ಜವಾಬ್ದಾರಿ ಇದೆಯಲ್ಲ, ಸರ್ಕಾರ ಮಾಡೋ ಕಾರ್ಯಕ್ರಮ ಅಂತ ತಿಳುವಳಿಕೆ ಮೊದಲಿಂದನೂ ಆ ಜವಾಬ್ದಾರಿಯನ್ನು ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಆಕಾಶವಾಣಿ ಅಂತ ಆಗಿರ್ಬೋದು ಅಥವಾ ಸಾಂಗ್ ಅಂಡ್ ಡ್ರಾಮಾ ಡಿವಿಷನ್ ಆಗಿರ್ಬೋದು, ನಾವು ಜವಾಬ್ದಾರಿ ಸ್ಥಾನದಲ್ಲೇ ನಾವು ಮುಂದುವರಿತಾ ಬಂದಿದ್ದೀವಿ. ಆದ್ರೂ ಕ್ರೆಡಿಬಿಲಿಟಿ ಹೋದ್ರೆ ನಂಬಿಕೆ, ಜನ ನಂಬೋದು ಆಕಾಶವಾಣಿಯನ್ನೇ. ಹೌದೌದೌದು. ಕುವೆಂಪು ಅವರು ಆಕಾಶವಾಣಿ ಬರ್ತಿರ್ಲಿಲ್ಲ. ಯಾವುದೋ ಒಂದು ಇಲ್ಲಿಂದ ತಪ್ಪಾಯ್ತು, ಯಾರೋ ಅಕಸ್ಮಾತ್ ಆಗಿ ಒಂದು ಏನದು ಪ್ರಮಾದವಶಾತ್ ತಪ್ಪು ಅಂತ ಹೇಳ್ಕೊಳ್ಳಿ, ತಪ್ಪು ತಿಳುವಳಿಕೆಯಿಂದ ಅದು ಸ್ಟಾಪ್ ಆಗೋಯ್ತು, ಬರ್ತಿರ್ಲಿಲ್ಲ. 5-6 ವರ್ಷ 6-7 ವರ್ಷದಿಂದ ಬರಲೇ ಇಲ್ಲ. ಜ್ಯೋತ್ಸ್ನಾ ಕಾಮತ್ ಅವರು 83ರಲ್ಲಿ ಬಂದರು. ಅವರು ಪಾಪ ಪರ್ಸನಲ್ಲಾಗಿ ಅವ್ರ ಕೈದು ಅಪಾಯಿಂಟ್ಮೆಂಟ್ ತೊಗೊಂಡ್ರು. ನಾವೆಲ್ಲ ಹೋದರೆ ಇವನು ಪರ್ಸನಲ್ಲಾಗಿ ಇದು ಮಾಡಿ ಅವರು ಜ್ಯೋತ್ಸ್ನಾ ಕೃಷ್ಣಾನಂದ ಕಾಮತ್ತು ಎಲ್ಲ ಪರಿಚಯ ಅವರಿಗೆ, ಕುವೆಂಪು ಅವರಿಗೆ. ಅವ್ರ ಹೆಂಡತಿ ಅಂತ ಹೇಳಿಕೊಂಡು ಹೋಗಿದ್ದಾರೆ. ನಾನು ಹೋಗಿದ್ದೆ ಅವ್ರ ಜೊತೆಗೆ. ನಾನು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್, ನಾನು ಹೋಗಲೇಬೇಕಲ್ಲ. ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡೋದು. ಅವರು ಒಪ್ಪಕ್ಕೆ ರೆಡಿ ಇರಲಿಲ್ಲ. ಬನ್ನಿ ಅಂತ ಹೇಳಿ ಕರೆಯೋದಕ್ಕೆ
ನಾವು ಬೋನಿನ ಚೇತನ ಇದೆಯಲ್ಲ, ಅವ್ರದ್ದು ವಿಶ್ವಮಾನವ ಗೀತೆ, ಅದನ್ನು ಒಂದು ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನೀವು ಬಂದು ಇನಾಗ್ರೇಟ್ ಇದು ಮಾಡಬೇಕು. ದೆನ್ ಅವರು ಒಪ್ಕೊಂಡ್ರು. ದೊಡ್ಡದೊಂದು ಇನ್ವೈಟೆಡ್ ಆಡಿಯನ್ಸ್ ಪ್ರೋಗ್ರಾಮ್, ಅದು ಗೋಲ್ಡನ್ ಜುಬಿಲಿ ಆಯಿತು. ಅದಕ್ಕೆ ಕುವೆಂಪು ಅವರೇ ಅಧ್ಯಕ್ಷತೆ ವಹಿಸಿದ್ರು. ಆಮೇಲೆ ಇದ್ರು ಬೇಕಾದಷ್ಟು ಕಾರ್ಯಕ್ರಮ ಮಾಡಿದರು. ಆಮೇಲೆ ನಾವು ಸುಮಾರು 6-7 ಗಂಟೆಗಳ ರೆಕಾರ್ಡಿಂಗ್ ಮಾಡಿದ್ದೀವಿ. ಹೌದು, RKLS ರೆಕಾರ್ಡಿಂಗ್ಸ್ ಮಾಡಿದ್ದೀವಿ. ಒಂದು ಇಂಟರ್ವ್ಯೂ ಎಲ್ಲ ಕಡೆಗೂ ಇದೆ. ಅದು ಇಲ್ಲಿ ಬೆಂಗಳೂರಲ್ಲಿಯೂ ಇದೆ, ಈ ಬೆಂಗಳೂರಿಂದನೂ ಪ್ರಸಾರ ಆಯ್ತು. ಅದು ದೇಜಗೌ ಮಾಡಿದ್ರು, ಸುಜನಾ ಮಾಡಿದರು, ಪ್ರಭುಶಂಕರ್ ಮಾಡಿದರು, 3 ಜನ ಇಂಟರ್ವ್ಯೂ ಮಾಡಿದರು. ಆಮೇಲೆ ನಾನು ಬರೀ ಅವರದ್ದು ಕ್ರಾಂತಿಕಾರಿ ಕವನಗಳು ಅಂತ, ಪ್ರಕೃತಿ ಕವನಗಳು ಅಂತ ಒಂದು ಟೇಪು, ಕನ್ನಡದ ಕವನಗಳು ಅಂತ ಒಂದು ಟೇಪು, ಹೀಗೆ 3-4 ಒಂದೊಂದು ಗಂಟೆ ಅಷ್ಟು ಅವರೇ ಓದಿದ್ದು, ಅವರಿಂದೇ ವಾಚನ. ಆಮೇಲೆ ರಾಮಾಯಣ ದರ್ಶನಂ ಕಾವ್ಯ ವಚನ ಮಾಡೋಕ್ಕೆ ಅವರು ಒಪ್ಪಿರಲಿಲ್ಲ. ಕೊನೆಗೆ ಅವರಿಗೆ ಒಂದು ದೊಡ್ಡ ಅಮೌಂಟನ್ನು ಅವರೇ ಇಲ್ಲಿಗೆ ಡೆಲ್ಲಿಗೆ ರೆಕಮೆಂಡ್ ಮಾಡಿ ಅದನ್ನ ಪ್ರಪೋಸ್ ಮಾಡಿ ಡೆಕ್ಲೇರ್ ಮಾಡಿ ಆಗಿನ ಕಾಲದಲ್ಲಿ ಅದು ಅವ್ರಿಗೆ ಗೌರವಯುತವಾದ ಒಂದು ಮೊತ್ತವನ್ನು ಅವ್ರಿಗೆ ಕೊಟ್ಟು ಅವರ ರೈಟ್ಸ್ ತೊಗೊಂಡ್ವಿ. ಅದು ಎಲ್ಲ ಆಕಾಶವಾಣಿಯವರು ಅಷ್ಟರ ಮೇಲೆ ಕಾವ್ಯ ವಾಚನ ಮಾಡ್ತಾ ಇದ್ದಾರೆ, ಈಗ ಮಾಡ್ತಾರೆ. ನನ್ನ ಹತ್ರ ಫೋಟೋ ಸಹ ಇದೆ, ಇದು ಅವ್ರ ಹತ್ರ ಇದು ಮಾಡಿದ್ದಾರೆ. ಆಮೇಲೆ ಹೀಗೆ ಬೇಕಾಷ್ಟಿದ್ದಾವೆ ಆ ಥರ. ಆವಾಗ ಮೈಸೂರಲ್ಲಿ ದೊಡ್ಡ ವಿದ್ವಾಂಸರು ಇದ್ದರು. ಪ್ರಭುಶಂಕರ ಇರ್ಬೋದು, AN ಮೂರ್ತಿರಾವ್ ಇರ್ಬೋದು, ಡಾಕ್ಟರ್ ಅನಂತರಂಗಾಚಾರ್ಯ ಇರ್ಬೋದು, ದೊಡ್ಡ ಹೆಸರುಗಳು. ಅವರೆಲ್ಲ ರೆಕಾರ್ಡ್ ಮಾಡ್ತಾಯಿದ್ರು, ಬರ್ತಾಯಿದ್ರು. ಹಾಮಾನ ಇವರೆಲ್ಲರೂ ಬರ್ತಾಯಿದ್ರು ಆಕಾಶವಾಣಿಗೆ. CDN ಇದ್ದರು, CD ನರಸಿಂಹಯ್ಯ ಅಂತ. ಅವರು ಯಾರೋ ವಿಲಿಯಂ ಗೋಲ್ಡಿಂಗ್ ಕರ್ಕೊಂಬಂದ್ಬಿಡೋರು, ಇಂಟರ್ನ್ಯಾಷನಲ್ ಜನನೆಲ್ಲ ಕರ್ಕೊಂಬರೋರು. ಆಕಾಶವಾಣಿಗೆ ನಾವು ರೆಕಾರ್ಡ್ ಮಾಡ್ತಾಯಿದ್ವಿ. ಅಂಥ ಒಂದು ಆಕಾಶವಾಣಿನಲ್ಲಿ ತಾವು ಇಷ್ಟು ದೀರ್ಘಕಾಲದಲ್ಲಿ ಕೆಲಸ ನಿರ್ವಹಿಸ್ತಾ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ, ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ ಡೈರೆಕ್ಟರ್ ಆಗಿ ಮತ್ತು ಸೆನ್ಸಾರ್ ಬೋರ್ಡಿನ ಪ್ರಾದೇಶಿಕ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ನಾಡಿನಾದ್ಯಂತ ಓಡಾಡಿ ಮತ್ತು ದೆಹಲಿಯಲ್ಲಿ ಕೂಡ ಕೆಲಸ ಮಾಡಿ ಎಲ್ಲ ಕಡೆನೂ ಅನೇಕ ಬೇರೆ ಕೇಂದ್ರಗಳ ಜವಾಬ್ದಾರಿನೂ ಕೂಡ ತಗೊಂಡು ಆಕಾಶವಾಣಿಯಲ್ಲಿ ಪ್ರಮುಖವಾಗಿ ಓಡಾಡಿದಂತಹ, ಮಾಧ್ಯಮದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಒಬ್ಬ ವ್ಯಕ್ತಿಯಾಗಿ ತಾವು ಇದ್ದೀರಿ. ನಮಗೆ ಬಹಳ ಸಂತೋಷವಾಗುತ್ತೆ ಸರ್. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದೀರಿ ತಾವು. ನಿವೃತ್ತಿ ಜೀವನವನ್ನು ತುಂಬ ಸುಖವಾಗಿ ಕಳೀತಾ ಇದ್ದೀರಿ ಅಂತ ಅನಿಸುತ್ತೆ. ಯಾಕಂದರೆ ಆ ಚೈತನ್ಯ, ಆ ಒಂದು ಉತ್ಸಾಹ ನಿಮ್ಮ ಧ್ವನಿಯಲ್ಲಿ ಇದ್ದೇ ಇದೆ. ನಮ್ಮ ವೃತ್ತಿ ತಕ್ಕಂಗೆ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ದಿರಬೇಕಾದ್ರೆ ಕನ್ನಡದ ಬಗ್ಗೆ, ಉಚ್ಚಾರಣೆ ಬಗ್ಗೆ ಗಮನ ಕೊಡ್ತೀವಿ. ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನಲ್ಲಿ ಇದ್ದಾಗ ಮನುಷ್ಯ ಹೇಗೆ ಪ್ರಭಾವಿತವಾಗಿ ಸಂವಹನ ಮಾಡಬೇಕು ಅನ್ನೋದನ್ನು ನೋಡ್ತೀವಿ. ಎಲ್ಲದರ ಮಧ್ಯೆ ಮತ್ತು ಕೊಂಡಿಯಾಗಿ ಆಕಾಶವಾಣಿಗೆ ನೀವು ಮತ್ತೆ ಬಂದು ಏನಾದರೂ ಒಂದು 4 ವಿಚಾರಗಳನ್ನು ಹೇಳೋ ಕೆಲಸ ಮಾಡಿದ್ರಿ ಸರ್. ನಿಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಸಾಂಗ್ ಅಂಡ್ ಡ್ರಾಮಾ ಡಿವಿಷನ್ನ ಉಪನಿರ್ದೇಶಕರು ಹಾಗೂ ಸೆನ್ಸಾರ್ ಬೋರ್ಡ್ನ ಪ್ರಾದೇಶಿಕ ಮುಖ್ಯಸ್ಥರಾಗಿದ್ದ ಹೂಗೊಪ್ಪಲು ಕೃಷ್ಣಮೂರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.